कृष्ण 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 हरे कृष्ण 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 पुनः चेतन हेल्थ केयर पुनः चेतन हेल्थ केयर दावणगेरे PG एक्टेशन 7x8 मेन मोबाइल नंबर 9916933905 ಇಲ್ಲಿ ಟೆರಾಟ್ಸ್ ಗೌಸ ಥೆರಪಿಯನ್ನು ಮಂಡಿ ನೋವು, ಬೆನ್ನು ನೋವು, ಹಲವಾರು ನೋವುಗಳಿಗೆ ನೋವು ನಿವಾರಣೆ ಮಾಡಲಾಗುತ್ತದೆ. ಆದ್ದರಿಂದ ಇಲ್ಲಿ ಬೆಂಗಳೂರಿನ ನ್ಯಾಚುರೋಪತಿ ವೈದ್ಯರಾದ ಡಾಕ್ಟರ್ ಅನಿಲ್ ಕುಮಾರ್ ಅವರು ಬೆಂಗಳೂರಿಂದ ಬಂದು ಇಲ್ಲಿ ಪುನಶ್ಚೇತನ ಹೆಲ್ತ್ ಕೇರ್ನಲ್ಲಿ ನೋವು ನಿವಾರಣೆಗೆ ಟ್ರೀಟ್ಮೆಂಟ್ ಕೊಡುತ್ತಿದ್ದಾರೆ ಮತ್ತು ಅವರದೇ ಗೈಡ್ಲೈನ್ಸ್ನಲ್ಲಿ ಇಲ್ಲಿ ನಡೆಸಲಾಗುತ್ತದೆ. ಸೊ ಟೆರಾಸ್ ಮತ್ತು ಗೌಸ ಥೆರಪಿ ಎಂದರೆ ಏನು ಅವರು ವಿವರಣೆಯನ್ನು ನೀಡುತ್ತಿದ್ದಾರೆ. ಸರ್ ಏನು ಸರ್ ಇದು? ನಮಸ್ಕಾರ, ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ನಾನು ಬೆಂಗಳೂರಿರೋದು. ನಾನು ಸುಮಾರು 7 ವರ್ಷಗಳಿಂದ ವಾಸ ಥೆರಪಿ ನಾನು ಮಾಡ್ತಾಯಿದ್ದೇನೆ. ನಾನು ಅದರಲ್ಲಿ ಸರ್ಟಿಫಿಕೇಷನ್ ಆಗಿದ್ದೀನಿ. ಫಸ್ಟ್ ನಾವು ವಾಸ ಅಂದರೆ ಏನು ಅಂತ ಸುಮಾರು ಜನ ಗೊತ್ತಿಲ್ಲ, ಆಯಿತಾ? ಏನು ವಾಸ ಅಂದರೆ ಇದು ನ್ಯಾಚುರಲ್ ಮತ್ತು ಏನ್ಷಿಯಂಟ್ ಆಲ್ಟರ್ನೇಟಿವ್ ಥೆರಪಿ ಅಂತ ಹೇಳ್ತಾರೆ. ಇದಕ್ಕೆ ಹಿಸ್ಟ್ರಿ 2800 ವರ್ಷಗಳಿಂದ ಹಿಂದೆ ಆದ ಇತಿಹಾಸ ಇದೆ. ಇದು ಫಸ್ಟು ಬಂದಿದ್ದು ನಮ್ಮ ಇಂಡಿಯಾದ ದೇಶದಲ್ಲೇ ಇತ್ತು. ಆಮೇಲೆ ಆ ಸಮಯದಲ್ಲಿ ಚೈನೀಸ್ ಮತ್ತು ಬುದ್ಧಿಸ್ಟರು ಬಂದು ಟಿಬೇಟಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಲಿತಾಯಿದ್ರು. ಅವರು ಇದನ್ನು ಕಲ್ತ್ಕೊಂಡು ಹೋಗ್ಬಿಟ್ಟು ಅದನ್ನು ಅವರು ಡೆವಲಪ್ ಮಾಡಿದ್ರು. ಅದನ್ನು ಆಯಿತಾ ಮಾಡಿಬಿಟ್ಟು ಅವರು ದ್ವಾಷಾ ಅಂತ ಚೈನೀಸ್ ಭಾಷೆನ ಹೆಸರಿಟ್ಟರು. ಸೊ ನಮ್ಮದಲ್ಲಿ ಮುಂಚೆ ಏನು ಹೆಸರಿತ್ತು ನಮ್ಗೆ ಗೊತ್ತಿಲ್ಲ. ನಮಗೆ ಅದು ನಮ್ಮ ವಾಸದು ನಾವು ಬರ್ತ್ ಪ್ಲೇಸ್ ಅಂತ ಹೇಳ್ತೀವಲ್ಲ, ನಾವು ಹುಟ್ಟುದು ನಮ್ಮ ಇಂಡಿಯಾದಲ್ಲಿ. ಇದನ್ನು ನಮ್ಮ ಗುರುಗಳು 10 ವರ್ಷದ ಹಿಂದೆ ಒಬ್ಬ ಚೈನೀಸವರಿಂದ ಕಲ್ತ್ಕೊಂಡ್ರು. ಇದನ್ನು ಬಂದ್ಬಿಟ್ಟು ಅವರು ಇಂಡಿಯಾದಲ್ಲಿ ನಮಗೇನು ಮಾಡಿದ್ರು, ಅವರು ನಮಗೆ ಎಲ್ಲರಿಗೂ ಒಂದು ಸ್ಟೂಡೆಂಟ್ಸ್ಗೆ ನಮಗೆ ಹೇಳ್ಕೊಟ್ರು, ವಾಸ ಬಗ್ಗೆ ಎಲ್ಲ ಹೇಳ್ಕೊಟ್ರು ಅದನ್ನು. ಸೊ ನಾನು ಅದು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟು ನಾನು ಆಲ್ಮೋಸ್ಟ್ 7 ವರ್ಷದಿಂದ ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆಮೇಲೆ ಅದು ಸರ್ಟಿಫಿಕೇಟ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಅದನ್ನು. ಬಟ್ ವಾಸ ಅಂದರೆ ಏನು ಅಂತ, ವಾಸ ಇಸ್ ನಥಿಂಗ್ ಬಟ್ ನಾವು ಏನು ಹೇಳ್ತೀವಿ ಅಂದರೆ ಅದು ಒಂದು ಮಸಾಜ್ ಥೆರಪಿ ಇರ್ತೀವಿ. ಅದು ಎಂಥದಕ್ಕೆ ನೋವು ನಿವಾರಕ. ಏನಾಗುತ್ತೆ, ನಮಗೆ ಎಲ್ಲರಿಗೂ ನಮ್ಗೆ ಗೊತ್ತಿರ್ಬೋದು. ನಮಗೆ ಮಂಡಿ ನೋವಿರುತ್ತೆ, ಬೆನ್ನು ನೋವಿರುತ್ತೆ, ತಲೆನೋವಿರುತ್ತೆ, ಆಯಿತಾ? ಆಮೇಲೆ ಕತ್ತು ನೋವಿರುತ್ತೆ, ಆಮೇಲೆ ಲೋ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ ನಾವು, ಬ್ಯಾಕ್ ಪೇನ್ ಇರುತ್ತೆ. ಸೊ ಎಲ್ಲದಕ್ಕೂ ನಮಗೆ ಈ ವಾಸ ಅನ್ನೋದು ನಮಗೆ ರಾಮಬಾಣ ಅಂತ ಕೆಲಸ ಮಾಡುತ್ತೆ. ಸೊ ಇದು ಮಸಾಜ್ ಇದೆ. ನಾವು ಹೆಂಗೆ ಮಾಡ್ತೀವಿ ಅಂದರೆ ಸ್ಕಿನ್ ಮೇಲೆ ಮಸಾಜ್ ಮಾಡ್ತೀವಿ. ಈಗ ಈ ನೋವಿದೆ ನನಗೆ, ಈ ಭಾಗದಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾವು ಏನು ಮಾಡ್ತೀವಿ, ಮಸಾಜ್ ಮಾಡ್ತೀವಿ. ಮಾಡಿದಾಗ ಏನಾಗುತ್ತೆ, ನಮಗೆ ಏನು ಮಾಡುತ್ತೆ ಅಂದರೆ ಇದು ನಮ್ಮ ರಕ್ತ ಪರಿಚಲನೆ ಜಾಸ್ತಿ ಮಾಡುತ್ತೆ. ಆಮೇಲೆ ನಮ್ಮ ಕೆಲಸಗಳು ಏನಾಗುತ್ತೆ, ನಮಗೆ ಒಳಗಡೆ ನಮಗೆ ಗಂಟುಗಳಾಗಿರುತ್ತೆ. ಗಂಟುಗಳಿದ್ದಾಗ ಏನಾಗುತ್ತೆ ನಮಗೆ ಅಲ್ಲಿ ರಕ್ತ ಪರಿಚಲನೆ ಆಗ್ತಾ ಇರಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ ನಮಗೆ ನೋವುಗಳು ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ, ಅದನ್ನು ಆ ಜಾಗದಲ್ಲಿ ಮಾಡಿ ಆ ಗಂಟುಗಳನ್ನ ತೆಗೆದುಬಿಟ್ಟು ರಕ್ತ ಸಿಂಪಲ್ಲಾಗಿ ಈಸಿಯಾಗಿ ನಾವು ಪರಿಚಲನೆ ಆಗೋ ಥರ ಮಾಡ್ತೀವಿ. ನಾವು ಅಷ್ಟೇ ಮಾಡೋದು ದ್ವಾಸದಲ್ಲಿ, ಆಯಿತಾ? ಕೆಲವು ಇರ್ಬೋದು, ನೀವು ಯಾರಿಗೆ ಯೂಸ್ ಮಾಡ್ಬೋದು, ಎಂಥ ಕ್ರಾನಿಕ್ ಪೇಯ್ನಲ್ಲಿ ಸ್ಟಿಫ್ನೆಸ್, ಕೆಲವರಿಗೆ ಮಸಲ್ ಸ್ಟಿಫ್ ಆಗುತ್ತೆ, ಯಾರಿಗೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಾವು ಇದನ್ನು ಮಾಡಿದಾಗ ನಮಗೆ ಅದು ಕೆಲವೊಂದು ಮಸಲ್ ಕ್ರ್ಯಾಂಪ್ಸ್ ಉಂಟಾಗುತ್ತೆ. ಸೊ ಇದನ್ನು ಮಾಡಿದಾಗ ಅವ್ರಿಗೆ ಇಮಿಡಿಯೇಟಾಗಿ ರಿಸಲ್ಟು ಸಿಗುತ್ತೆ. ನಿಮಗೆ ಏನಂದರೆ ನಿಮಗೆ ಇದು ರಿಸಲ್ಟ್ ಇದು ನಾವು ವಾಸ ಏನಂದರೆ ಇನ್ಸ್ಟೆಂಟ್ ಪೇಯ್ನ್ ರಿಲೀಫ್ ಅಂತ ಹೇಳ್ತೀವಿ. ಆಮೇಲೆ ಸೆಲ್ಫ್ ರೆಮಿಡಿ ನೀವೇ ಮಾಡ್ಕೋಬೋದು, ಯಾಕೆ? ಆದರೆ ಬೆನ್ನಿಗೆ ಮಾತ್ರ ಬೇರೆಯವ್ರು ಮಾಡಬೇಕಾಗುತ್ತೆ, ಯಾಕೆಂದರೆ ನಮ್ಮ ಕೈಲಿ ಮಾಡ್ಕೊಳಕ್ಕಾಗಲ್ಲ. ಆಮೇಲೆ ಏನು ಚೇಂಜಸ್ ಮಾಡ್ತೀವಿ ಅದು ಪರ್ಮನೆಂಟ್ ಆಗಿರುತ್ತೆ, ನೋವು ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಇದಕ್ಕೆ ವಾಸ ಥೆರಪಿಗೆ ಇದು ಸೈಡ್ ಎಫೆಕ್ಟ್ ಇಲ್ಲ. ಇದನ್ನು ಯಾರು ಬೇಕಾದ್ರೂ ಕಲಿಬೋದು, ಈಗ ಇದನ್ನು ಯಾರು ಬೇಕಾದ್ರೂ ಕಲಿಬೋದು. ಆಮೇಲೆ ಇದಕ್ಕೆ ಈಗ ಕೆಲವರಿಗೆ ನರ್ವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ನರ್ವ್ಸ್ ಪ್ರಾಬ್ಲಮ್ಮು, ಅದು ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ನಾವು ಇದನ್ನು ಕೆಲವು ನೀವು ನೋಡಿರ್ಬೋದು, ನೆಕ್ ಪೇನ್ ಇರ್ಬೋದು, ಸಿಯಾಟಿಕಾ ಪೇನ್ ಇರ್ಬೋದು,
ಕಾಫ್ ಮದರ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಆಮೇಲೆ ಕೆಲವು ಸ್ಟ್ರೋಕ್ ಆಗಿರ್ತಾರೆ, ಅವರು ಕೂಡ ನಾವೇನು ಟ್ರೀಟ್ಮೆಂಟ್ ಮಾಡ್ಬೋದು. ಎಪಿಲೆಪ್ಸಿ ಇರ್ಬೋದು, ಡೆಮೆನ್ಷಿಯಾ ಇರ್ಬೋದು, ಇಂಥ ನರ್ವ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆಲ್ಲ ನಾವೇನು ಮಾಡಬೇಕು. ಆಮೇಲೆ ಲೋ ಬ್ಯಾಕ್ ಪೇಯ್ನ್ ಇರ್ಬೋದು, ಹೆಡ್ಏಕ್ ಇರ್ಬೋದು, ಅಪ್ಪರ್ ಬ್ಯಾಕ್ ಪೇಯ್ನ್ ಇರ್ಬೋದು, ನೀ ಪೇಯ್ನ್ ಇರ್ಬೋದು, ಮಂಡಿ ನೋವುಗಳು, ಎಲ್ಲದಕ್ಕೂ ಇದು ರಾಮಬಾಣ ಹತ್ರ ಕೆಲಸ ಮಾಡ್ತೀವಿ. ಸೊ ಇದನ್ನು ನಾವು ದಾವಣಗೆರೆಯಲ್ಲಿ ಪುನಶ್ಚೇತನ ಹೆಲ್ತ್ ಕೇರಲ್ಲಿ ನಾವು ಈ ಸರ್ವಿಸ್ನ ನಾವು ಕೊಡ್ತಾ ಇದ್ದೀವಿ ಜನಗಳಿಗೆ. ಇದೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ನಮ್ಮ ಆಸೆ. ಆಮೇಲೆ ಎಲ್ಲರೂ ಧೈರ್ಯವಾಗಿ ಬರ್ಬೋದು, ಯಾಕಂದರೆ ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಏನಿಲ್ಲ ನಿಮಗೆ. ಆಮೇಲೆ ಎಂಥನೂ ಬಂದವ್ರು ನಾವು ನೋಡ್ತೀವಿ, ಬಂದವರು ಒದ್ದಾಡ್ತಿರ್ತಾರೆ, ಆಮೇಲೆ ನಾವು ಮಾಡಿದ ಮೇಲೆ ಆರಾಮಾಗಿ ಹೋಗ್ತಾರೆ ಅವರು. ಇದು ನಿಮಗೆ ಈ ರಿಸಲ್ಟ್ ಇಮಿಡಿಯೇಟಾಗಿ ಗೊತ್ತಾಗ್ತದೆ, ಇದು ಸೈಡ್ ಎಫೆಕ್ಟ್ ಇದೆ. ಅದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಿದ್ದೀವಿ ಅಂದರೆ, ಈ ವಾಸಾದ ಮುಂದುವರಿದ ಭಾಗ ಅಂತಂದರೆ ಅದು ಟೆರಾಹರ್ಟ್ಸ್ ಥೆರಪಿ ಅಂತ ಮಾಡ್ತಾಯಿದ್ದೀವಿ ಅದನ್ನು. ಸೊ ಟೆರಾಹರ್ಟ್ಸ್ ಥೆರಪಿ ಅನ್ನೋದು ಇದನ್ನು ನಾವು ಮೆಷಿನಲ್ಲಿ ಮಾಡ್ತೀವಿ ನಾವು. ಟೆರಾಹರ್ಟ್ಸ್ ಅಂದರೆ ನಮ್ಮ ದೇಹದಲ್ಲಿ ಇರೋ ಸೆಲ್ಗಳು, ಜೀವಕೋಶಗಳು ಅದಕ್ಕೊಂದು ತರಂಗಗಳು ಅಂತ ಹೇಳ್ತೀವಿ. ಅದೊಂದು ತರಂಗ ಅಂತ ಇರುತ್ತೆ, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅದೊಂದು ಫ್ರೀಕ್ವೆನ್ಸಿಲಿ ವರ್ಕ್ ಮಾಡ್ತಾ ಇರ್ತದೆ. ಅದು ಫ್ರೀಕ್ವೆನ್ಸಿ ಬಿಡ್ತಾ ಇರುತ್ತೆ, ಫ್ರೀಕ್ವೆನ್ಸಿ ಕಳಿಸ್ತಾ ಇರ್ತದೆ ನಮ್ಮ ಜೀವಕೋಶಗಳು. ಸೊ ನಾವು ಏನು ಮಾಡ್ತೀವಿ, ಈ ಮೆಷಿನಿಂದ ಇದು ಮಲೇಷಿಯಾನ ತರಿಸ್ತೀವಿ ನಾವು ಇದನ್ನು. ಸೊ ಇದನ್ನು ನಾವು ಇದಕ್ಕೆ ಪವರ್ ಬೇಕಿದ್ದಕ್ಕೆ. ಸೊ ನಾವು ಇದರಲ್ಲಿ ಕ್ರಿಸ್ಟಲ್ಸ್ ಇರುತ್ತೆ. ಸೊ ಕ್ರಿಸ್ಟಲ್ಸ್ ಏನು ಮಾಡುತ್ತೆ, ನಮ್ಮ ಟೆರಾಹರ್ಟ್ಸ್ನ ಜನ್ರೇಟ್ ಮಾಡುತ್ತೆ. ನಾವೇನು ಮಾಡ್ತೀವಿ, ವಾಸ ಆದಮೇಲೆ ಆ ಎಲ್ಲಿ ಪೇಯ್ನ್ ಇರುತ್ತಲ್ಲ ಆ ಜಾಗದಲ್ಲಿ ನಾವು ಈ ಟೆರಾಹರ್ಟ್ಸ್ ಅದನ್ನು ಆನ್ ಮಾಡ್ಬಿಟ್ಟು ನಾವು ಆ ಜಾಗಕ್ಕೆ ನಾವು ಈ ಟೆರಾಹರ್ಟ್ಸ್ನ ನಾವು ಅಪ್ಲೈ ಮಾಡ್ತೀವಿ, ಬಿಡ್ತೀವಿ ಅದನ್ನು. ಅವಾಗ ಅವ್ರಿಗೆ ನಾವು ಏನು ವಾಸದ ಮಾಡಿರ್ತೀವಲ್ಲ ಅದು ರಿಸಲ್ಟ್ ಇಮ್ಮಿಡಿಯೇಟಾಗಿ ಗೊತ್ತಾಗುತ್ತೆ ನಿಮಗೆ, ಆಯಿತಾ. ಆಮೇಲೆ ಇದಕ್ಕೂ ಕೂಡ ಏನು ಸೈಡ್ ಎಫೆಕ್ಟ್ ಏನಿಲ್ಲ. ಯಾರು ಬೇಕಾದ್ರೂ ಒಂದಿನ ಮಗುದ ಬೇಕಾದ್ಮೇಲೆ ಮಾಡ್ಬೋದು, 99 ವರ್ಷ 100 ವರ್ಷದ ಮೇಲೂ ಮಾಡ್ಬೋದು. ಅವ್ರ ಮೇಲೆ ನಾವು ಪ್ರಯೋಗ ಮಾಡಿ ಅವ್ರ ಮೇಲೆ ಈ ಟೆರಾಹರ್ಟ್ಸ್ ಥೆರಪಿ ಮಾಡ್ಬೋದು, ಸೈಡ್ ಎಫೆಕ್ಟ್ ಇಲ್ಲ ಅಂತ. ಆಮೇಲೆ ಇದನ್ನು ನಾವು ಈಗ ನಾವು ದೊಡ್ಡ ಎಂತೆಂಥ ಪೇಯ್ನ್ಗೆ ನನಗೆ ನಾವು ಕೆಲಸ ಒಂದು ಪ್ರಾಬ್ಲಮ್ ಬರುತ್ತೆ ನನಗೆ. ಕೆಲವರಿಗೆ ಇದನ್ನು ಒಂದು ಅನುಕೂಲ ಅಂತ ಇದು ಬಟ್ಟೆ ಮೇಲೆ ಕೂಡ ಮಾಡ್ಬೋದು. ಇದನ್ನು ಕೆಲವು ಬಟ್ಟೆ ಇರುತ್ತೆ, ಅದೇ ಗ್ವಾಸನ್ನು ನಾವು ಸ್ಕಿನ್ ಮೇಲೆ ಮಾಡಬೇಕು ಅಂತ ಹೇಳ್ತೀವಿ. ಇದೇನಿಲ್ಲ, ಬಟ್ಟೆ ಮೇಲೆ ಕೂಡ ನಾವು ಆ ಜಾಗದಲ್ಲಿ ಪೇಯ್ನ್ ಇದ್ದರೆ ಜಾಗದಲ್ಲಿ ಟೆರಾಹರ್ಟ್ಸ್ ನಾವು ಅದನ್ನು ಅಪ್ಲೈ ಮಾಡ್ತಾ ನಿಮಗೆ ಇಮ್ಮಿಡಿಯೇಟಾಗಿ ರಿಸಲ್ಟ್ ಬರುತ್ತೆ ನಿಮಗೆ ಅದು. ಆಮೇಲೆ ಸ್ವಲ್ಪ ಆಮೇಲೆ ಇದಕ್ಕೆ ಸೈಡ್ ಎಫೆಕ್ಟ್ ಏನೂ ಇವೇ ಇಲ್ಲ. ಇದನ್ನು ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು ನಾವು ಅದನ್ನು. ಯೂಶಲಿ ನಾವೇನು ಮಾಡ್ತೀವಿ ಅಂದರೆ ನಾವು ಒಂದು ಟೈಮ್ ಇಟ್ಕೊಂಡಿರ್ತೀವಿ. ಒಂದೊಂದಿಗೆ 5 ನಿಮಿಷ 10 ನಿಮಿಷ 15 ನಿಮಿಷ ಅಂತ ನಾವು ಡಿವೈಡ್ ಮಾಡ್ಕೊಂಡ್ಬಿಟ್ಟು ಆ ಜಾಗಕ್ಕೆ ಪೇಯ್ನಿಗೆ ನಾವು ಒಂದೊಂದು ಸಮಯನ ಫಿಕ್ಸ್ ಮಾಡ್ಕೊಂಡಿದ್ವಿ. ಆ ಥರ ನಾವು ಇದನ್ನು ಮಾಡ್ತೀವಿ. ನಾವು ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಇದು ಎಲ್ಲೂ ಇಲ್ಲ ಈ ಥರ ನಿಮಗೆ. ವಾಸ ಮತ್ತು ಟೆರಾಹರ್ಟ್ಸ್ ಎರಡು ಸೇರಿ ಇದು ಒಂದು ಈ ವಾಸ ಮತ್ತು ಟೆರಾಹರ್ಟ್ಸ್ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ ನಿಮಗೆ, ಆಯಿತಾ. ಇದು ಭಾಳ ಹೆಲ್ಪ್ ಮಾಡುತ್ತೆ. ಇದು ಮಾಡಿದ್ದನ್ನು ವಾಸ ಮಾಡಿದ್ರೆ ಅದರ ಎಫೆಕ್ಟ್ 10 ಟೈಮ್ಸ್ ಜಾಸ್ತಿ ಮಾಡುತ್ತೆ ನಮ್ಮ ಟೆರಾಹರ್ಟ್ಸ್ ಅದನ್ನು. ಸೊ ಇದನ್ನು ನಾವು ಎಲ್ಲ ಸದುಪಯೋಗ ಪಡಿಸ್ಕೋಬೇಕು ಅಂತ ನಮ್ಮ ಆಶಯ. ಸೊ ಸರ್ ಥ್ಯಾಂಕ್ ಯು. ಅದನ್ನು ಡೆಮೋ ಏನಾರ ಮಾಡ್ಬೋದಾ ನೀವು? ಬೇಕಾದ್ರೆ ಮಾಡೋಣ. ಟೆರಾಹರ್ಟ್ಸ್ ಅಂದರೆ ನೀವೇ ಅದರ ಇದನ್ನು ಮೇಲೆ ನಾನೀಗ ತೋರಿಸ್ತೀನಿ. ಈಗ ಇಲ್ಲಿ ಅದು ಟೆರಾಹರ್ಟ್ಸ್ ಮಾಡೋದು ಅಥವಾ ವಾಸ ಟೆರಾಹರ್ಟ್ಸ್ ನೋಡಿ. ಟೆರಾಹರ್ಟ್ಸ್ ಮಾಡ್ತೀನಿ. ಏನಿಲ್ಲ, ಇದಕ್ಕೆ ಸ್ವಲ್ಪ ನಮಗೆ ಪವರ್ ಬೇಕು. ನಮಗೆ ನೋಡಿ, ಇವಾಗ ಇದರಲ್ಲಿ ಬ್ಲೂ ಲೈಟ್ ಬರ್ತಾ ಇದೆ ನನಗೆ ಈಗ ಸ್ವಲ್ಪ ಏನಾಗಿದೆ ನನಗೆ ಇಲ್ಲಿ ಪೇಯ್ನ್ ಆಗಿದೆ ನನಗೀಗ. ಪೇಯ್ನ್ ಏನು ಮಾಡ್ತೀನಿ ನಾನೀಗ ಈ ಜಾಗದಲ್ಲಿ ಸ್ವಲ್ಪ ಮಾಡೋಕ್ಕಿಂತ ನಿಂತ್ಕೊಂಡ್ರೆ ನನಗೆ ಸ್ವಲ್ಪ ಬೆನ್ನ ಸ್ವಲ್ಪ ನೋವಾಗ್ತಾಯಿದೆ. ನಾನೇನು ಮಾಡ್ತೀನಿ ಅಂತ ನಾನು ತಿಳ್ಕೊಬೋದಿಲ್ಲ.
ಆಮೇಲೆ ಈಗ ಮಂಡಿ ನೋವು ನಿಂತ್ಕೊಳ್ಳಿ. ಮಂಡಿ ನೋವಿದ್ದರೆ ನಾವೇನು ಮಾಡ್ತೀವಿ, ಮಂಡಿ ನೋವು ಮೇಲೆ ಹಾಂ, ನೋಡಿದ್ರಲ್ಲ ವೀಕ್ಷಕರೇ, ಈಗೆಲ್ಲ ಮಂಡಿ ನೋವಿಗೆ ಎಷ್ಟು ಜನಗಳು ನೋವನ್ನು ಅನುಭವಿಸ್ತಾ ಇದಾರೆ ಅಂತ ಎಲ್ಲೂ ಸಹ ಸಜೆಷನ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಒಬ್ಬೊಬ್ಬರು ಒಂಥರ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಈ ಗೋಸ ಮತ್ತು ಟೆರಾಟ್ಸ್ ಥೆರಪಿಯಿಂದ ಮತ್ತು ಡಿಎಕ್ಸನ್ ಫುಡ್ ಸಪ್ಲಿಮೆಂಟ್ರಿ ಇದ್ರ ಜೊತೆ ಕೊಡಲಾಗುತ್ತದೆ. ಇವೆಲ್ಲ ಜೊತೆಗೂಡಿ ಮಂಡಿ ನೋವು ಮತ್ತು ಹಲವಾರು ನೋವಿಗೆ ನಿವಾರಣೆಯಾಗಿ ರಾಮಬಾಣ ಆಗಿ ಇಲ್ಲಿ ಕೆಲಸ ಮಾಡುತ್ತದೆ. ಸೊ ಇದನ್ನು ನೀವಾಗಲಿ ನಿಮಗೇನಾದರೂ ಇದ್ದರೆ ಒಮ್ಮೆ ಭೇಟಿ ಕೊಡಿ, ಅಥವಾ ನಿಮ್ಮ ಸ್ನೇಹಿತರು ಸಂಬಂಧಿಕರಿಗೆ ಇದರ ಬಗ್ಗೆ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ. ಅವರ ನೋವು ನಿವಾರಣೆಗೆ ನೀವು ಸಹಕಾರ ಕೊಟ್ಟಂತಾಗುತ್ತದೆ ಮತ್ತು ಒಂದು ಸೇವೆಯನ್ನು ಸಹ ಮಾಡಿದಂತಾಗುತ್ತದೆ. ನಾವು ಸಹ ನೋವು ನಿವಾರಣೆಗೆ ಸೇವೆ ಸಲ್ಲಿಸುತ್ತಿದ್ದೇವೆ. ಇಲ್ಲಿ ನಾವು ಹೆಚ್ಚಿನದಾಗಿ ಏನು ಹಣ ವಸೂಲಿ ಮಾಡುವುದಿಲ್ಲ. ಸಾಧಾರಣ ಮಟ್ಟಿಗೆ ನಾವು ಈ ಮೇಂಟೆನೆನ್ಸ್ ಅಷ್ಟೇ ನಾವು ತೊಗೊಳ್ತಾ ಇದ್ದೀವಿ. ಎಲ್ಲರೂ ಸಹಕರಿಸಿ. ನಮಸ್ಕಾರ.